7,000 ಕೋಟಿ ರೂಪಾಯಿಗಳು ಬರೀ ಗೋಲ್ಡ್ ಇಂಪೋರ್ಟ್ ಆಗ್ತಾ ಇದೆ. 700ರಿಂದ 1,000 ಟನ್ ಪ್ರತಿ ವರ್ಷ ಚಿನ್ನವನ್ನು ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. 16,000ರಿಂದ 17,000 ಕೋಟಿ ರೂಪಾಯಿಗಳಷ್ಟು ಪ್ರತಿ ವರ್ಷ. ನಾನು ಮಾತಾಡ್ತಿರೋದು 16,000ರಿಂದ 17,000 ಕೋಟಿ ರೂಪಾಯಿಗಳು. ಆಮೇಲೆ ಆಲ್ರೆಡಿ 150-200% ಏರಿಕೆ ಚಿನ್ನ ಬೆಳ್ಳಿಯಲ್ಲಿ ಕಳೆದ 1.5-2 ವರ್ಷದಲ್ಲಿ ನೋಡಿದ್ದೀವಿ. ಇಂಥ ಸಮಯದಲ್ಲಿ ತಿರ್ಗಾ ಅಲ್ಲಿ ಹೂಡಿಕೆ ಮಾಡೋ ಬದಲು ಆದ್ರೆ ನಾನೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇನ್ನೊಂದು ವಾರದ ಒಳಗಡೆ ಒಂದು 10ರಿಂದ 15 ರೂಪಾಯಿ ಪೆಟ್ರೋಲ್ ಡೀಸೆಲ್ ಪ್ರತಿ ಲೀಟರ್ಗೆ ಏರಿಕೆ ಆಗಲೇಬೇಕು, ಆಗತ್ತೆ. ಈ ಯುದ್ಧ ಮೋದಿ ಸೃಷ್ಟಿ ಮಾಡಿದ ಯುದ್ಧ ಅಲ್ಲ, ಇದು ಟ್ರಂಪ್ ಸೃಷ್ಟಿ ಮಾಡಿದ್ದು ಇರಾನ್ ಇಸ್ರೇಲ್ ಕಿತ್ತಾಡ್ತಾ ಇರೋದು. ಇದರ ಇಂಪ್ಯಾಕ್ಟ್ ಎಲ್ಲರ ಮೇಲೆ ಆಗುತ್ತೆ. ಇಂಥ ಸಮಯದಲ್ಲಿ ಜನರು ಖಂಡಿತವಾಗ್ಲೂ ನಿಮ್ಮ ಪ್ರಧಾನಮಂತ್ರಿ ಅಲ್ದೇನೆ, ಭಾರತ ದೇಶದ ಪ್ರಧಾನಮಂತ್ರಿ ಅಲ್ದೇನೆ ಇನ್ಯಾರಿಗೆ ನೀವು ಸಪೋರ್ಟ್ ಮಾಡ್ತೀರಾ? ಈಗ ಆಲ್ರೆಡಿ ಟ್ರಂಪ್ ತುಂಬಾ ಸುಸ್ತಾಗಿದೆ. ಸೊ ಅವರು ಕೂಡ ಬೇಗ ಈ ಯುದ್ಧವನ್ನ ನಿಲ್ಲಿಸ್ತಾರೆ ಕೊಂಡು. ಬಿಜೆಪಿ ಅವರು ಕೂಡ ಬರೀ ಭಾಷಣ ಮಾಡೋದಲ್ಲ, ನೀವು ಕೂಡ ವಿಪಕ್ಷದವರು ಅದನ್ನ ನಿಮ್ ಕೆಲಸವಾಗಿ ಮಾಡಿ. ಅವಾಗ ಜನರಿಗೂ ಕೂಡ ನಿಮ್ಮ ಮೇಲೆ ಖುಷಿ ಬಂದು ಇವರು ಮಾದರಿಯಾಗಿದ್ದಾರೆ, ಇವರು ಅನೇಕ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅಂತ ನೆಕ್ಸ್ಟ್ ಟೈಮ್ ನಿಮಗೂ ಕೂಡ ಓಟ್ ಹಾಕ್ತಾರೆ. ನಾವು ಒಳ್ಳೆ ಅಳಿಲ್ ಸೇವೆ ಏನ್ ಮಾಡ್ಬೋದು? ರಾಮಾಯಣದಲ್ಲಿ ಪ್ರತಿಯೊಂದು ಅಳಿಲ ಸೇವೆಯಿಂದನೇ ರಾಮನಿಗೆ ಜಯ ಸಿಕ್ಕಿದ್ದು. ನಾವು ಫ್ರೀ ಬೀಸ್ ಕೊಡ್ತೀವಿ ಎಲ್ಲರಿಗೂ, ನಾವು ಫ್ರೀಯಾಗಿ ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಾಲ ಮಾಡಿಕೊಂಡು ಮುಂದಿನವರಿಗೆ ನಾವು ತೊಂದರೆ ಕೊಡೋದು ಬೇಡ, ಅವ್ರಿಗೆ ಹೊರೆ ಆಗೋದು ಬೇಡ ಅಂತ ಮೋದಿ ಅವರು ಮಾಡ್ತಾ ಇದ್ದಾರೆ. हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಕೃಷ್ಣ. ಏನು ಚಿನ್ನ ಖರೀದಿಸಬೇಡಿ, 1 ವರ್ಷ ಚಿನ್ನದ ಕಡೆ ಮುಖನೇ ಮಾಡಬೇಡಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಸಂದೇಶ ಏನು? ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಖ್ಯಾತ ಹೂಡಿಕೆ ತಜ್ಞರಾದ ರುದ್ರಮೂರ್ತಿ ಸರ್ ಇದ್ದಾರೆ. ಸರ್, ನರೇಂದ್ರ ಮೋದಿಯವರು ಹೈದರಾಬಾದಲ್ಲಿ ಒಂದು ದೊಡ್ಡ ಮೆಸೇಜ್ ಕೊಟ್ಟಿದ್ದಾರೆ, ಅಂದರೆ ಚಿನ್ನ ಖರೀದಿಸಬೇಡಿ ಅಂತ. ಆ ನರೇಂದ್ರ ಮೋದಿಯವರ ಮಾತಿನ ಉದ್ದೇಶ ಏನು ಸರ್? ನೋಡಿ, ಮುಖ್ಯವಾಗಿ 3 ಅಂಶಗಳನ್ನು ನರೇಂದ್ರ ಮೋದಿ ಅವರು ಹೈದರಾಬಾದಲ್ಲಿ ಅವರ ಭಾಷಣದಲ್ಲಿ ಹೇಳಿದ್ರು. ಒಂದು, ಚಿನ್ನ ಖರೀದಿಯನ್ನು ಅಟ್ಲೀಸ್ಟ್ 1 ವರ್ಷ ಮುಂದೂಡಿ, ಈ ಟೈಮಲ್ಲಿ ನೀವು ಚಿನ್ನ ಜಾಸ್ತಿ ಖರೀದಿ ಮಾಡಿದ್ರೆ ರೂಪಾಯಿನ ಮೌಲ್ಯದ ಕುಸಿತಕ್ಕೆ ಅದು ಕಾರಣ ಆಗುತ್ತೆ. 2ನೇ ಪ್ರಮುಖ ಅಂಶ ಅವ್ರು ಹೇಳಿದ್ದೇನು ಅಂದರೆ, ಕಚ್ಚಾ ತೈಲದ ಬಳಕೆಯನ್ನು ಮಿತವಾಗಿ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ಗಳನ್ನು ಬಳಸಿ, ಅಥವಾ ಬೇರೆ ಪರ್ಯಾಯ ಮಾರ್ಗ ಏನನ್ನ ಇದ್ದರೆ ಆಲ್ಟರ್ನೇಟಿವ್ ಫ್ಯೂಯಲ್ ಸೋರ್ಸಸ್ಸನ್ನು ನಾವು ಯೋಚನೆ ಮಾಡಿ ಕಚ್ಚಾ ತೈಲದ ಆಮದುವನ್ನು ನಾವು ಕಡಿಮೆ ಮಾಡ್ಕೊಳೋದಕ್ಕೆ ಇದು ಕಾರಣ ಆಗುತ್ತೆ. ಹಾಗೂ 3ನೇ ಪ್ರಮುಖವಾಗಿ ಅವ್ರು ಹೇಳಿದ್ದೇನು ಅಂದರೆ, ವಿದೇಶಿ ಪ್ರಯಾಣಗಳನ್ನು ಮಾಡೋದ್ರಿಂದ ಡಾಲರಲ್ಲೇ ನಾವು ಪೇಮೆಂಟ್ಗಳನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ವಿದೇಶಿ ಪ್ರಯಾಣವನ್ನು ನೀವು ಕಡಿಮೆ ಮಾಡಿ, ಸ್ವದೇಶಿಯಾಗಿ ಖಂಡಿತವಾಗ್ಲೂ ಅನೇಕ ಜಾಗಗಳಿದೆ, ನಿಮ್ಮದು ಏನೇ ಟೂರ್ ಟ್ರಾವೆಲ್ ಎಲ್ಲ ಇದ್ದರೆ ಇಂಡಿಯಾ ಒಳಗಡೆ ಮಾಡೋದ್ರಿಂದ ಒಳ್ಳೆಯದು. ದುಂದು ವೆಚ್ಚ ಮಾಡಿಕೊಂಡು ಈ ಡೆಸ್ಟಿನೇಷನ್ ವೆಡ್ಡಿಂಗು, ಫಾರಿನ್ನಲ್ಲಿ ಮದುವೆ ಮಾಡೋದು ಅಥವಾ ಫಾರಿನ್ ಟೂರ್ಸ್ಗಳು ಮಾಡೋದು, ಈ ಥರ ಮಾಡೋದ್ರಿಂದ ರೂಪಾಯಿನ ಮೌಲ್ಯ ಕುಸಿತ ಬರುತ್ತೆ. ಅದನ್ನು ಮಾಡೋದನ್ನು ತಡೆಗಟ್ಟೋದಕ್ಕೋಸ್ಕರ ಈ 3 ಪ್ರಮುಖ ಅಂಶಗಳನ್ನು ಅವ್ರು ಹೇಳಿದ್ದಾರೆ. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ರೂಪಾಯಿನ ಮೌಲ್ಯದ ಕುಸಿತ ಏನಿದೆ ಇವಾಗ ಅದನ್ನು ತಡೆಗಟ್ಟೋದಕ್ಕೆ ಕಾರಣ ಆಗುತ್ತೆ. $1 ಇವಾಗ 95 ರೂಪಾಯಿ ಹತ್ತತ್ರ ಹೋಗಿದೆ. ಮುಂಚೆ ಏನು 80 ರೂಪಾಯಿ 82 ರೂಪಾಯಿಗೆ ಸಿಗ್ತಾ ಇತ್ತು, ಇವಾಗ ಪ್ರತಿ ಡಾಲರ್ 95 ರೂಪಾಯಿ ಆಗಿದೆ. ಹಾಗೂ ಕಳೆದ ವರ್ಷ ನೀವು ನೋಡೋದಾದರೆ ಕೃಷ್ಣ ಅವರೇ, 2025-26 ಫಿನಾನ್ಷಿಯಲ್ ಇಯರಲ್ಲಿ ಚಿನ್ನವನ್ನು ಆಮದು ಎಷ್ಟು ಮಾಡಿದ್ವಿ ನಾವು ಅಂದರೆ, ಹತ್ತತ್ರ $72 ಬಿಲಿಯನ್ ಚಿನ್ನದ ಆಮದು ಮಾಡಿದ್ದೀವಿ. ಅಂದರೆ ಹತ್ತತ್ರ ಅದು 7,000 ಕೋಟಿ ರೂಪಾಯಿಗಳಷ್ಟು ಚಿನ್ನವನ್ನು ನಾವು ಆಮದು ಮಾಡಿದ್ದೀವಿ. ಹಾಗೂ ಕಚ್ಚಾ ತೈಲವನ್ನು ನೀವು ನೋಡೋದಾದರೆ, ಎಸ್ಪೆಷಲಿ ಪೆಟ್ರೋಲ್ ಡೀಸೆಲ್, ಅದು ಹತ್ತತ್ರ ನಾವು ಒಂದು 16ರಿಂದ 17,000 ಕೋಟಿ ರೂಪಾಯಿಗಳಷ್ಟು ಕಚ್ಚಾ ತೈಲವನ್ನು ಆಮದು ಮಾಡಿದ್ದೀವಿ. ಸೊ ನೀವು ಚಿನ್ನ ಖರೀದಿಯನ್ನು ಇನ್ನೊಂದು ವರ್ಷ ಮುಂದೂಡೋದ್ರಿಂದ, ಚಿನ್ನದ ಮೇಲೆ ನಾವೇನು ಹೂಡಿಕೆ ಮಾಡ್ತಾ ಇರೋದ್ರಿಂದ, ನಾವೇನು ಚಿನ್ನವನ್ನು ಆಮದು ಮಾಡ್ಕೊತಿದ್ದೀವಿ, ಇದರಿಂದ ರೂಪಾಯಿನ ಮೌಲ್ಯ ಕುಸಿತಾ ಇದೆ, ಅದು ಖಂಡಿತವಾಗ್ಲೂ ನಿಲ್ಲುತ್ತೆ. ಆದರೆ ನಾವಿವಾಗ ಮೆಡಿಸನ್ಗಳನ್ನು ಕೂಡ ಇಂಪೋರ್ಟ್ ಮಾಡ್ತೀವಿ, ಹಾಗೂ ನಮ್ಮ ಕಾರ್ಖಾನೆಗೆ ಬೇಕಾಗುವಂತಹ ಮೆಷಿನರಿಗಳನ್ನು ಇಂಪೋರ್ಟ್ ಮಾಡ್ತೀವಿ. ಅದನ್ನೆಲ್ಲ ನೀವು ನಿಲ್ಲಿಸ್ಬಿಡಿ ಅಂತ ಮೋದಿ ಹೇಳ್ತಾ ಇಲ್ಲ. ಯಾಕಂದರೆ ಅದು ಇರೋದ್ರಿಂದನೇ ನಮ್ಮ ದೇಶ ನಡೆಯೋದು, ಹಾಗೂ ನಮ್ಮ ಗ್ರೋತ್ ಪ್ರಗತಿ ಏನಿದೆ ಅದಕ್ಕೋಸ್ಕರ ಅದೆಲ್ಲ ಬೇಕಾಗಿದೆ. ಸೊ ಎಸೆನ್ಷಿಯಲ್ ಐಟಮ್ಸ್ಗಳನ್ನು ನಾವು ಖಂಡಿತವಾಗ್ಲೂ ಆಮದು ಏನು ಮಾಡ್ಕೊತೀವಿ ಅದನ್ನು ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಅದು ಮೆಡಿಸನ್ ಆಗಿರ್ಬೋದು, ಅಥವಾ ಬೇಕಾಗುವಂತಹ ಫುಡ್ ಐಟಮ್ಸ್ಗಳಾಗಿರ್ಬೋದು, ಅಥವಾ ಕಾರ್ಖಾನೆಗಳಿಗೆ ಬೇಕಾಗುವಂಥ ಮೆಷಿನರಿ ಆಗಿರ್ಬೋದು, ಇದನ್ನೆಲ್ಲ ಮುಂದುವರಿಸ್ರಿ. ಆದರೆ ಕಚ್ಚಾ ತೈಲವನ್ನು ಮಿತವಾಗಿ ಬಳಸೋದ್ರಿಂದ ನಮ್ಮ ರೂಪಾಯಿನ ಮೌಲ್ಯ ಏನು ಕುಸಿತ ಕಾಣ್ತಾ ಇದೆ ಅದು ಖಂಡಿತವಾಗ್ಲೂ ತಡೆಗಟ್ಟೋದಕ್ಕೆ, ನಮ್ಮ ಇಂಪೋರ್ಟ್ ಬಿಲ್ಲಿನ ಮೇಲೆ ಹೊರೆ ಕಡಿಮೆ ಆಗೋದಕ್ಕೆ ನೀವು ಗೋಲ್ಡ್
ಅನ್ನ ಖಂಡಿತವಾಗ್ಲೂ ಮಿತವಾಗಿ ತಗೊಳ್ಳಿ, ಕಚ್ಚಾ ತೈಲವನ್ನು ಮಿತವಾಗಿ ಬಳಸಿರಿ, ಹಾಗೂ ವಿದೇಶಿ ಟೂರ್ಗಳನ್ನು ಮಾಡೋ ಬದಲು ಸ್ವದೇಶವಾಗಿ ನಿಮ್ಗೆ ಅನೇಕ ಜಾಗಗಳಿದೆ, ಇಲ್ಲೇ ನೋಡಿ. ನೀವು ಮದುವೆ ಮಾಡಬೇಕು ಅಂದರೆ ಡೆಸ್ಟಿನೇಷನ್ ವೆಡ್ಡಿಂಗು ಮಾರಿಷಿಯಸ್ಸು, ದುಬೈಯಲ್ಲೇ ಯಾಕೆ ಮಾಡಬೇಕು? ಬೆಂಗಳೂರಲ್ಲೂ ಕೂಡ ಅಥವಾ ನೀವು ಇಲ್ಲೂ ಕೂಡ ಅನೇಕ ಜಾಗಗಳು ಭಾರತ ದೇಶದಲ್ಲೂ ಕೂಡ ಇದೆ. ನೀವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಮಾಡೋದು ಬೇಕಾಗಿಲ್ಲ. ಇಲ್ಲೂ ಕೂಡ ಕಾಶ್ಮೀರ್ ಇದೆ, ಇಲ್ಲೂ ಕೂಡ ಗೋವಾ ಇದೆ. ಇಲ್ಲೇ ನೀವು ಮಾಡೋದ್ರಿಂದ ರೂಪಾಯಿನ ಮೌಲ್ಯದಲ್ಲಿ ಖರ್ಚು ಮಾಡ್ತೀರಾ. ನೀವು ವಿದೇಶಕ್ಕೆ ಹೋಗಿ ನೀವು ಟೂರ್ ಟ್ರಾವೆಲ್ಲು, ಡೆಸ್ಟಿನೇಷನ್ ವೆಡ್ಡಿಂಗ್ಸು ಇದೆಲ್ಲ ಮಾಡೋದ್ರಿಂದ ಪೇಮೆಂಟ್ ಎಲ್ಲ ಡಾಲರಲ್ಲಿ ಮಾಡಬೇಕಾಗತ್ತೆ. ಅವಾಗ ಏನಾಗುತ್ತೆ, ಈಗ $1 $95 ಇರೋದು $1 $100, $1 $105, $1 $110 ಹೋಗುತ್ತೆ. ಮತ್ತೆ ಕಚ್ಚಾ ತೈಲ ಮೋದಿ ಅವರಿಂದ ಇವಾಗ ಯುದ್ಧ ನಡೀತಾ ಇಲ್ಲ. ಯುದ್ಧ ಮಾಡಿರೋದು ಯಾರು ಅಂದರೆ ಟ್ರಂಪು, ಇರಾನು, ಇಸ್ರೇಲು. ಅವ್ರದ್ದು ಯಾರ್ದೋ ಮಿಸ್ಟೇಕಿಂದ ಯುದ್ಧ ಆಗಿ ಖಂಡಿತವಾಗ್ಲೂ ಕಚ್ಚಾ ತೈಲದ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೇ ಜಾಸ್ತಿ ಆಗೋಗಿದೆ. ಇದು ಬರೀ ಭಾರತ ದೇಶದ ಮೇಲಲ್ಲ ಹೊರೆ, ಇಡೀ ವಿಶ್ವದ ಮೇಲೆ ಇದು ಹೊರೆ. $60 ಪ್ರತಿ ಬ್ಯಾರೆಲ್ಗಿದ್ದಂತಹ ಕಚ್ಚಾ ತೈಲ ಇವಾಗ $100 $120, ಅಂದರೆ ಶೇಕಡ 80% 100% ಏರಿಕೆಯನ್ನು ಕಚ್ಚಾ ತೈಲದ ಬೆಲೆಗಳಲ್ಲಿ ಕಳೆದ 2 ರಿಂದ 3 ತಿಂಗಳಲ್ಲಿ ನಾವು ನೋಡಿದ್ದೀವಿ. ಸೊ ಹಾಗಾಗಿ ಮಿತವಾಗಿ ಕಚ್ಚಾ ತೈಲವನ್ನು ಬಳಕೆ ಮಾಡೋದ್ರಿಂದ ನಮಗೂ ಕೂಡ ಒಳ್ಳೆಯದು, ನಮ್ಮ ಜೇಬ್ಗೂ ಕೂಡ ಒಳ್ಳೆಯದು, ದೇಶಕ್ಕೂ ಕೂಡ ಒಳ್ಳೆಯದು. ಸೊ ಇಂಥ ಸಮಯದಲ್ಲಿ ಖಂಡಿತವಾಗ್ಲೂ ಇದನ್ನು ಯಾರೂ ಪ್ಯಾನಿಕ್ ಆಗೋ ಬದಲಾಗಿ ಇಲ್ಲಾಗಿರುವಂತಹ ಏನು ಯುದ್ಧ ನಡೀತಾ ಇದೆ, ವೆಸ್ಟ್ ಏಷ್ಯಾ ವಾರ್ ಏನಿದೆ, ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ದೇಶದ ಏನು ಈ ಯುದ್ಧ ಇದೆ, ಇದರ ಭೀತಿಯನ್ನು ನಮ್ಮ ದೇಶದ ಮೇಲೆ, ಅದರ ಪರಿಣಾಮವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಥರ ಮೆಷರ್ಸ್ಗಳನ್ನು ನಿನ್ನೆ ಮೋದಿ ಅವರು ಸಜೆಸ್ಟ್ ಮಾಡಿದ್ದಾರೆ. ಸರ್, ಮೋದಿ ಅವರು ಹೇಳ್ತಾರೆ ಅಂದರೆ ಅದಕ್ಕೊಂದು ಗಂಭೀರವಾದಂಥ ಕಾರಣ ಇರಲೇಬೇಕು. ಈಗ ಮೋದಿ ಅವರು ಹೇಳಿದ ಮೇಲೆ ಒಂದು ದೊಡ್ಡ ಸಂಚಲನ ಅಂತೂ ಇಡೀ ದೇಶದಲ್ಲಿ ಸೃಷ್ಟಿಯಾಗಿದೆ. ಇದು ಬೆಲೆ ಏರಿಕೆ ಮತ್ತು ಆರ್ಥಿಕ ಸಂಕಷ್ಟದ ಒಂದು ಮುನ್ಸೂಚನೆ ಏನಾದರೂ ಕೊಟ್ಟಿದ್ದಾರಾ ಅಂತ ಮೋದಿ ಅವರು? ನೋಡಿ, ಇದು ಬರೀ ಭಾರತ ದೇಶಕ್ಕಾಗಿರುವಂತಹ ಆರ್ಥಿಕ ಪ್ರಾಬ್ಲಮ್ಮು ಅಥವಾ ಫಿನಾನ್ಷಿಯಲ್ ಕ್ರೈಸಿಸ್ ಅಂದರೆ ನಾನು ಖಂಡಿತ ಒಪ್ಪೋದಿಲ್ಲ. ಯಾಕೆ ಅಂದರೆ ಅಮೇರಿಕ ದೇಶ ಬೇರೆ ದೇಶಗಳಿಗೆ ಕಚ್ಚಾ ತೈಲವನ್ನು ರಫ್ತು ಮಾಡುತ್ತೆ, ಎಕ್ಸ್ಪೋರ್ಟ್ ಮಾಡುತ್ತೆ. ಆದರೆ ಅಮೇರಿಕ ದೇಶದಲ್ಲೇನೆ ಕಚ್ಚಾ ತೈಲದ ಬೆಲೆಗಳು 50% ಏರಿಕೆ ಯುದ್ಧದ ಆದ ನಂತರ ಆಗಿದೆ. ಅದೇ ನೀವು ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಶ್ರೀಲಂಕಾ ಎಲ್ಲ ತಗೊಂಡ್ಬಿಟ್ರೆ 100 ರಿಂದ 200% ಏರಿಕೆ ಕಚ್ಚಾ ತೈಲದ ಬೆಲೆಗಳಲ್ಲಿ ಆಲ್ರೆಡಿ ಆಗೋಗಿದೆ. ಸೊ ನಮ್ಮ ದೇಶದಲ್ಲಿ ಎಲ್ಲೂ ಕೂಡ 50% ಏರಿಕೆ, 100% ಏರಿಕೆ, 200% ಏರಿಕೆ ಆಗಿಲ್ಲ. ಸೊ ಹಾಗಾಗಿ ಇದು ವಿಶ್ವಕ್ಕೆ ಬಂದಿರುವಂತಹ ಕ್ರೈಸಿಸ್. ಸೊ ನಮ್ಮ ದೇಶಕ್ಕೂ ಇದರ ಇಂಪ್ಯಾಕ್ಟ್ ಇದೆ, ಹೊಡ್ತಾ ಇದೆ. ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇದನ್ನು ಹೇಳಿದ್ದಾರೆ. ಆಮೇಲೆ ಆಲ್ರೆಡಿ ಇವಾಗಲೇ ಈಗಿರುವಂತಹ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಕಚ್ಚಾ ತೈಲದ ಬೆಲೆಗಳನ್ನು ನೋಡೋದಾದರೆ ನಮ್ಮ ದೇಶದಲ್ಲಿ 25 ರಿಂದ 30 ರೂಪಾಯಿ ಪ್ರತಿ ಲೀಟ್ರಿಗೆ ಪೆಟ್ರೋಲ್ ಡೀಸೆಲ್ ದರಗಳು ಆಲ್ರೆಡಿ ಇನ್ಕ್ರೀಸ್ ಆಗಬೇಕಿತ್ತು. ಇದನ್ನು ನಾನು ಹೇಳ್ತಾ ಇಲ್ಲ, ಕೋಟಕ್ ಇನ್ಸ್ಟಿಟ್ಯೂಷನಲ್ ರಿಸರ್ಚ್ ರಿಪೋರ್ಟ್ ಏನು ಬಂತು ಅದು ಹೇಳ್ತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಬೆಲೆ ಕಚ್ಚಾ ತೈಲ ನೀವು ನೋಡೋದಾದರೆ $105 ಪ್ರತಿ ಬ್ಯಾರೆಲ್ಗೆ ಈಗಿದೆ. ಅದು ಪ್ರತಿ ದಿವಸ ಏರಿಕೆ ಇಳಿಕೆಯನ್ನು ಕಾಣ್ತಾ ಇದೆ. ಸೊ $60 ಎಲ್ಲಿದೆ ಕಚ್ಚಾ ತೈಲದ ಬೆಲೆ 3 ತಿಂಗಳ ಹಿಂದೆ ಇದ್ದಿದ್ದು ಈಗ $100 ರಿಂದ $120 ಪ್ರತಿ ಬ್ಯಾರೆಲ್ಗಾಗಿದೆ. ಸೊ ಇಂಥ ಸಮಯದಲ್ಲಿ ನಮ್ಮಲ್ಲೂ ಕೂಡ ಏರಿಕೆಯನ್ನು ನಾವು ಖಂಡಿತವಾಗ್ಲೂ ಬರುವ ಒಂದು ವಾರದ ಒಳಗಡೆನೆ ಏರಿಕೆ ಆಗುವ ಸಂದರ್ಭಗಳು ಜಾಸ್ತಿ ಇದೆ. ಬಟ್ ನನ್ನ ಪ್ರಕಾರ 25 ರೂಪಾಯಿ 30 ರೂಪಾಯಿ ಏರಿಕೆ ಮಾಡೋದಿಲ್ಲ. ನನ್ನ ಪ್ರಕಾರ ಒಂದು 10 ರಿಂದ 15 ರೂಪಾಯಿ ಏರಿಕೆ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳಿಗೆ ನಷ್ಟ ಜಾಸ್ತಿ ಆಗುತ್ತೆ. BPCL ಆಗಿರ್ಬೋದು, HPCL ಆಗಿರ್ಬೋದು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗಿರ್ಬೋದು, ಅವ್ರಿಗೆ ನಷ್ಟ ಜಾಸ್ತಿ ಆಗುತ್ತೆ. ಸರ್ಕಾರಕ್ಕೆ ನಷ್ಟ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಅವ್ರು ಎಕ್ಸೈಸ್ ಡ್ಯೂಟಿ ಆಲ್ರೆಡಿ ಇವಾಗ ಕಡಿಮೆ ಮಾಡಿದ್ರು. ಇಂಥ ಸಮಯದಲ್ಲಿ ಯುದ್ಧ ನಡೀತಾ ಇದ್ದರೂ ಕೂಡ ಮೋದಿ ಅವ್ರು ಏನು ಮಾಡಿದ್ರು, ಒಂದು ಕಡೆ ಏನು ಈ ತೆರಿಗೆಗಳಿದೆ ಅದನ್ನು ಕಡಿಮೆ ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ದರಗಳ ಮೇಲೆ ಹಾಕುವಂಥ ಎಕ್ಸೈಸ್ ಡ್ಯೂಟಿಗಳನ್ನು ಕಡಿಮೆ ಮಾಡಿದ್ರು. ಆದರೆ ಈ ಯುದ್ಧ ಮುಗಿದೋಗುತ್ತೆ ಅಂತ ಎಷ್ಟೊಂದು ಜನ ನಿರೀಕ್ಷೆ ಮಾಡಿದ್ರು, ಅದು ಮುಂದುವರಿತಾನೆ ಇದೆ. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಮೋದಿ ಅವರು ಸಾಮಾನ್ಯ ಜನರು ಕೂಡ, ನೀವು ಕೂಡ ಒಂದು ಅಳಿಲ್ ಸೇವೆ ಮಾಡಿ, ನೀವು ಕೂಡ ಕಚ್ಚಾ ತೈಲದ ಬಳಕೆಯನ್ನು ಮಿತವಾಗಿ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಗಳನ್ನು ಉಪಯೋಗಿಸಿ, ಮೆಟ್ರೋಲ್ ಓಡಾಡಿ, ಬಸ್ಸಲ್ಲಿ ಓಡಾಡಿ. ಇದರಿಂದ ಏನಾಗುತ್ತೆ, ನಮ್ಮ ಇಂಪೋರ್ಟ್ ಬಿಲ್ ಮೇಲೆ ಏನು ಹೊಡೆತ ಬೀಳ್ತಾ ಇದೆ ಈ ಕಚ್ಚಾ ತೈಲದ ಖರೀದಿಯಿಂದ, ಅದು ಕಡಿಮೆ ಆಗುತ್ತೆ. ಅದರಿಂದ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿ ಚೇತರಿಕೆಗೆ ಅಥವಾ ಇನ್ನೂ ಚೆನ್ನಾಗಾಗೋದಕ್ಕೆ ಕಾರಣ ಆಗುತ್ತೆ. ನಿಮಗೂ ಬೆನಿಫಿಟ್ ಆಗುತ್ತೆ, ಪರ್ಸನಲಿ ಫ್ಯಾಮಿಲಿಗೂ ಕೂಡ, ಹಾಗೂ ದೇಶಕ್ಕೂ ಕೂಡ ಬೆನಿಫಿಟ್ ಆಗುತ್ತೆ. ಅಂದರೆ ನಾವು ಯಾಕೆ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಸರ್, ಈಗ ಗೋಲ್ಡ್ ರೇಟ್ ಖರೀದಿ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಈ ವಾತಾವರಣದಲ್ಲಿ ಗೋಲ್ಡ್ ರೇಟ್ ಎಷ್ಟು ಆಗ್ಬೋದು, ಎಷ್ಟು ಜಾಸ್ತಿ ಆಗ್ಬೋದು? ನೋಡಿ, ನಾವು ಬರೀ ಗೋಲ್ಡ್ ಖರೀದಿ ಮಾಡೋದ್ರಿಂದ ಅಥವಾ ಮಾರಾಟ ಮಾಡೋದ್ರಿಂದ ಭಾರಿ ಪ್ರಮಾಣದ ಏರಿಕೆ ಇಳಿಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗೋದಿಲ್ಲ. ಆದರೆ ಮುಖ್ಯವಾಗಿ ಯಾಕೆ ಗೋಲ್ಡ್ ಖರೀದಿ ಮಾಡಬೇಡಿ ಅಂತಿದ್ದಾರೆ ಅಂದರೆ, ನಮಗೆ ಏನು ಪೇಮೆಂಟನ್ನು
ದುಡ್ಡನ್ನು ನಾವು ಡಾಲರಲ್ಲಿ ಕೊಡಬೇಕು ಚಿನ್ನ ಖರೀದಿ ಮಾಡೋದಕ್ಕೆ, ರೂಪಾಯಿನ ಮೌಲ್ಯ ಏನು ಕುಸಿತಾ ಇದೆ ಅದನ್ನು ತಡೆಗಟ್ಟೋದಕ್ಕೋಸ್ಕರ ಹೇಳ್ತಿದ್ದಾರೆ. ಆದರೆ ನನ್ನ ಪ್ರಕಾರ ಚಿನ್ನ ಬೆಳ್ಳಿಯ ಪರ್ಯಾಯವಾಗಿ ನಾವು ಏನೇನು ಹೂಡಿಕೆ ಮಾಡ್ಬೋದು ಅದರ ಕಡೆ ಜನ ಯೋಚನೆ ಮಾಡಬೇಕು. ಬೈ ಚಾನ್ಸ್ ಯುದ್ಧ ಬೇಗ ನಿಂತೋಯ್ತು ಅಂದ್ಕೊಳ್ಳಿ, ನೀವು 1 ವರ್ಷ ಕಾಯೋದು ಬೇಕಾಗಿಲ್ಲ, ಇನ್ನೊಂದು 3 ತಿಂಗಳು ಬಿಟ್ಟು 6 ತಿಂಗಳು ಬಿಟ್ಟು ನೀವು ಚಿನ್ನವನ್ನು ಖರೀದಿ ಮಾಡ್ಬೋದು. ಹಂಗನ್ಬಿಟ್ಟು ನೀವು ಮದುವೆ ಸಮಾರಂಭಗಳಿಗೆ, ಶುಭ ಸಮಾರಂಭಗಳಿಗೆ ಚಿನ್ನವನ್ನು ಖರೀದಿನೇ ಮಾಡಬೇಡಿ ಅಂತ ಮೋದಿ ಹೇಳ್ತಾ ಇಲ್ಲ. ಮಿತವಾಗಿ ಖರೀದಿ ಮಾಡಿ, ತಾಳಿಗೆ ಎಷ್ಟು ಬೇಕೋ ಅಷ್ಟು ಚಿನ್ನ ತೊಗೊಳ್ಳಿ, ಕೆಜಿ ಗಟ್ಟಲೆ ಗ್ರಾಮ್ ಗಟ್ಟಲೆ ತಗೋಬೇಡಿ ಅಂತ ಹೇಳ್ತಿದ್ದಾರೆ. ಹಾಗೂ ಆಲ್ಟರ್ನೇಟಿವ್ ಆಗಿ ನೀವು ಬ್ಯಾಂಕ್ ಡೆಪಾಸಿಟ್ಸ್ಗಳಾಗಿರ್ಬೋದು, ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ಗಳಾಗಿರ್ಬೋದು, ಮ್ಯೂಚುವಲ್ ಫಂಡು, ಶೇರ್ಸು, ರಿಯಲ್ ಎಸ್ಟೇಟು, ಬೇರೆ ವಿಧಗಳು ಇದೆ, ಇಲ್ಲಿ ಹೂಡಿಕೆ ಮಾಡಿ. ಆಮೇಲೆ ಆಲ್ರೆಡಿ 150-200% ಏರಿಕೆ ಚಿನ್ನ ಬೆಳ್ಳಿಯಲ್ಲಿ ಕಳೆದ 1.5-2 ವರ್ಷದಲ್ಲಿ ನೋಡಿದ್ದೀವಿ. ಇಂಥ ಸಮಯದಲ್ಲಿ ತಿರ್ಗಾ ಅಲ್ಲಿ ಹೂಡಿಕೆ ಮಾಡೋ ಬದಲು ಬೇರೆ ಕಡೆ ನಾವು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಸ್ ಕಡೆ ನೋಡೋದ್ರಿಂದ ದೇಶಕ್ಕೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಆದರೆ ಚಿನ್ನಕ್ಕೂ ಮುಖ್ಯವಾಗಿ ಮಿತವಾಗಿ ನಾವು ಕಚ್ಚಾ ತೈಲವನ್ನು ಬಳಸೋದ್ರಿಂದ ನಾವು ದೇಶಕ್ಕೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡ್ತೀವಿ. ಅದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ಗಳೇನೇನು ಬೇಕೋ ಅದನ್ನು ಮಾಡಿ. ಆಮೇಲೆ ವೆರಿ ಇಂಪಾರ್ಟೆಂಟು, ಇಂಥ ಟೈಮಲ್ಲಿ ಪ್ಯಾನಿಕ್ ಆಗಬೇಡಿ, ಕ್ರೈಸಿಸ್ ನಿರ್ಮಾಣ ಮಾಡಬೇಡಿ ಅಂತಲೂ ಕೂಡ ನಾನು ಅನೇಕ ಜನರಿಗೆ ಹೇಳ್ತೀನಿ. ಸೊ ಇದರಿಂದ ಸಾಮಾನ್ಯ ಜನರ ಮೇಲೆ ಬರೆ ಬಿದ್ದುಬಿಟ್ಟಿದೆ. ಏನೂ ಬರೆ ಬಿದ್ದಿಲ್ಲ. ಅಮೇರಿಕಾ ದೇಶದಲ್ಲಿ 50% ಏರಿಕೆ ಆಗಿದೆ ಕಚ್ಚಾ ತೈಲ. ನಮ್ಮ ಸುತ್ತಮುತ್ತಲ ದೇಶಗಳನ್ನು ನೋಡಿದ್ರೆ 100-200% ಏರಿಕೆ ಆಗಿದೆ. ನಮಗೆ 10-15% ಏರಿಕೆ ಆಗ್ತಾ ಇದೆ. ಈ ಯುದ್ಧ ಮೋದಿ ಸೃಷ್ಟಿ ಮಾಡಿದ ಯುದ್ಧ ಅಲ್ಲ, ಇದು ಟ್ರಂಪ್ ಸೃಷ್ಟಿ ಮಾಡಿದ್ದು ಇರಾನ್ ಇಸ್ರೇಲ್ ಕಿತ್ತಾಡ್ತಾ ಇರೋದು. ಇದರ ಇಂಪ್ಯಾಕ್ಟ್ ಎಲ್ಲರ ಮೇಲೆ ಆಗುತ್ತೆ. ಆದರೆ ಪ್ರಮುಖವಾಗಿ ನಾನು ಇನ್ನೊಂದು ಅಂಶವನ್ನು ಕೂಡ ಏನು ಹೇಳ್ತೀನಿ, ಇಂಥ ಸಮಯದಲ್ಲಿ ಜನರು ಖಂಡಿತವಾಗ್ಲೂ ನಿಮ್ಮ ಪ್ರಧಾನಮಂತ್ರಿ ಅಲ್ಲದೇನೆ, ಭಾರತ ದೇಶದ ಪ್ರಧಾನಮಂತ್ರಿ ಅಲ್ಲದೇನೆ ಇನ್ಯಾರಿಗೆ ನೀವು ಸಪೋರ್ಟ್ ಮಾಡ್ತೀರಾ? ಒಳ್ಳೆ ಕೆಲಸ ರಾಹುಲ್ ಗಾಂಧಿ ಮಾಡಲಿ, ದೇವೇಗೌಡರು ಮಾಡಲಿ, ಕುಮಾರಸ್ವಾಮಿ ಮಾಡಲಿ, ನಾವು ಅವ್ರಿಗೂ ಸಪೋರ್ಟ್ ಮಾಡೋಣ. ನಾವು ಈ ದೇಶದ ಪ್ರಜೆಯಾಗಿ ಇಂಥ ಸಮಯದಲ್ಲಿ ಪ್ಯಾನಿಕ್ ಕ್ರಿಯೇಟ್ ಮಾಡೋದು ಬೇಡ. ಮತ್ತೆ ಏನು ಮಾಡಬೇಕು ಆಪೋಸಿಷನ್ ಪಾರ್ಟಿ, ವಿಪಕ್ಷದವರು, ಪೊಲಿಟಿಕಲ್ ಪಾರ್ಟಿ ಅವರು ಅಂದರೆ, ಇವತ್ತಿಂದ ರಾಹುಲ್ ಗಾಂಧಿ, ದೇವೇಗೌಡರು, ಕುಮಾರಸ್ವಾಮಿ ಇವ್ರು ಎಲ್ಲರೂ ಕೂಡ ಫಸ್ಟ್ ಏನು ಮಾಡಬೇಕು, ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಗಳಲ್ಲಿ, ಮೆಟ್ರೋಗಳಲ್ಲಿ, ಬಸ್ಗಳಲ್ಲಿ ಓಡಾಡ್ತೀವಿ. ಇದನ್ನು ಮಾದರಿಯಾಗಿ ಇಟ್ಕೊಂಡು BJP ಅವರು ಕೂಡ ಬರೀ ಭಾಷಣ ಮಾಡೋದಲ್ಲ, ನೀವು ಕೂಡ ಪೆಟ್ರೋಲ್ ಡೀಸೆಲ್ಗಳನ್ನು ಮಿತವಾಗಿ ಬಳಸೋದಕ್ಕೋಸ್ಕರ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗಳಲ್ಲಿ ಓಡಾಡಿ ಅಂತ ಅವ್ರಿಗೆ ಕಿವಿ ಮಾತು ಹೇಳಲಿ. ಅವ್ರಿಗೆ ಖಂಡಿತವಾಗ್ಲೂ ಮಾದರಿಯಾಗಿರಲಿ. ಅದೇ ರೀತಿ ಎಲ್ಲೋ ವಿದೇಶಕ್ಕೆ ಹೋಗ್ಬಿಟ್ಟು ಟೂರು, ಟ್ರಿಪ್ಪು, ಟ್ರಾವೆಲ್ಲು ಮಾಡೋ ಬದಲು ಸ್ವದೇಶದಲ್ಲೇ ನೀವು ಖಂಡಿತವಾಗ್ಲೂ ಅನೇಕ ನೋಡೋದಕ್ಕೆ ಜಾಗಗಳು ಇಲ್ಲೇ ಇದೆ ಭಾರತ ದೇಶದಲ್ಲಿ. ನೀವು ವಿದೇಶಕ್ಕೆ ಹೋಗ್ಬಿಟ್ಟು ದುಂಡು ವೆಚ್ಚ ಮಾಡೋದು ಬೇಡ. ಇದಕ್ಕೆ ಮಾದರಿಯಾಗಿ ಕಾಂಗ್ರೆಸ್ ಅವರು, JDS ಅವರು ಮಾಡಲಿ. BJP ಅವರು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಿದ್ದಾರೆ ಅದನ್ನು ತೋರಿಸ್ಕೊಡ್ಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ಇದು ತಪ್ಪು ಅದು ತಪ್ಪು ಅಂತ ಕ್ರೈಸಿಸ್ ಕ್ರಿಯೇಟ್ ಮಾಡಬೇಡಿ, ಪ್ಯಾನಿಕ್ ಕ್ರಿಯೇಟ್ ಮಾಡಬೇಡಿ. ಜನರು ಬುದ್ಧಿವಂತರಿದ್ದಾರೆ. ಏನೋ ಪ್ಯಾನಿಕ್ ಕ್ರಿಯೇಟ್ ಮಾಡಿದ್ರು, ಕ್ರೈಸಿಸ್ ಕ್ರಿಯೇಟ್ ಮಾಡಿದ್ರದ್ದು ಆ ಕ್ಷಣ ಬುದ್ಧಿವಂತರು ಖಂಡಿತವಾಗ್ಲೂ ಜನರು ಇದನ್ನ ಎಲ್ಲ ಕೇಳೋದಿಲ್ಲ. ಅದರ ಬದಲಾಗಿ ನೀವು ಕೂಡ ಇದಕ್ಕೆ ಏನು ಮಾಡಬಹುದು ಅಪೋಸಿಷನ್ ಪಾರ್ಟಿಯಲ್ಲಿ ಮೋದಿಗೆ ಸಜೆಸ್ಟ್ ಮಾಡಿ. ಬರೀ ಈ 3 ಮಾತಲ್ಲ, ಒಂದು ಕಡೆ ಪೆಟ್ರೋಲು ಡೀಸೆಲ್ ಮಿತವಾಗಿ ಬಳಕೆ ಮಾಡಿ, ಇನ್ನೊಂದು ಕಡೆ ನೀವು ಚಿನ್ನ ಖರೀದಿಯನ್ನು ಪೋಸ್ಟ್ ಬೋನ್ ಮಾಡಿ, ಇನ್ನೊಂದು ಕಡೆ ನೀವು ವಿದೇಶಿ ಫಾರಿನ್ ಟೂರ್ಗಳನ್ನು ಕಡಿಮೆ ಮಾಡಿ. ಇದು ಬಿಟ್ಟಿನ್ನ ಅನೇಕ ಅಂಶಗಳಿದೆ. ಅದನ್ನು ನೀವು ಮೋದಿಗೆ, BJP ಅವರಿಗೆ ಹೇಳ್ಕೊಡಿ. ಜನರಿಗೆ ಒಳ್ಳೇದಾಗೋದಕ್ಕೆ ಏನೇನು ಮಾಡಬೇಕು ಆ ಎಲ್ಲ ಕೆಲಸಗಳನ್ನು ವಿಪಕ್ಷದವರು ಅದನ್ನು ನಿಮ್ಮ ಕೆಲಸವಾಗಿ ಮಾಡಿ. ಅವಾಗ ಜನರಿಗೂ ಕೂಡ ನಿಮ್ಮ ಮೇಲೆ ಖುಷಿ ಬಂದು ಇವರು ಮಾದರಿಯಾಗಿದ್ದಾರೆ, ಇವರು ಅನೇಕ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅಂತ ನೆಕ್ಸ್ಟ್ ಟೈಮ್ ನಿಮಗೂ ಕೂಡ ಓಟ್ ಹಾಕ್ತಾರೆ. ಸೊ ಹಾಗಾಗಿ ಕ್ರೈಸಿಸ್ಸು, ಪ್ಯಾನಿಕ್ ಅನ್ನು ಕ್ರಿಯೇಟ್ ಮಾಡಿ ಈಗಿರುವಂತಹ ಕಂಡೀಷನ್ ಅನ್ನು ಇನ್ನೂ ವರ್ಸ್ಟ್ ಮಾಡೋ ಬದಲಾಗಿ ನೀವು ಇದನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಏನು ಮಾಡ್ಬೋದು, ದೇಶದ ಆರ್ಥಿಕತೆಯ ಸೃಷ್ಟಿಗೆ ಇನ್ನೂ ಚೆನ್ನಾಗಿ ಆಗೋದಕ್ಕೆ ನೀವೇನು ಕಾರಣರಾಗ್ಬೋದು, ಸಾಮಾನ್ಯ ಜನಕ್ಕೆ ಏನು ಒಳ್ಳೇದಿನ್ನ ಮಾಡ್ಬೋದು, ಇದರ ಕಡೆ ಗಮನ ಕೊಡಿ ಅಂತಲೂ ಕೂಡ ಹೇಳ್ತೀನಿ ಸರ್. ಈಗ ಪ್ರಧಾನಿ ಮೋದಿಯವರು ಹೇಳ್ತೀವಿ ಅಂದರೆ ಅದನ್ನು 100% ದೇಶದ ಜನ ಕೇಳ್ತಾ ಇದ್ರು. ಅಕಸ್ಮಾತ್ ಒಂದು 10-20% ಜನ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಚಿನ್ನ ಖರೀದಿ ಮಾಡೋದನ್ನು 1 ವರ್ಷ ಮುಂದೂಡ್ತಾರೆ ಅಂತ. ಆಗ ಭಾರತದ ಆರ್ಥಿಕತೆಗೆ ಎಷ್ಟು ಲಾಭ ಆಗುತ್ತೆ ಸರ್? ನೋಡಿ, ಅಂಕಿ ಅಂಶಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ ಕೃಷ್ಣ ಅವರೇ. ನಮ್ಮ ಇಂಪೋರ್ಟ್ ಬಿಲ್ ನಾವೇನು ಆಮದು ಮಾಡ್ಕೊಳ್ತೀವಿ ಅದರಲ್ಲಿ ಹತ್ತತ್ರ 7,000 ಕೋಟಿ ರೂಪಾಯಿಗಳು ಬರೀ ಗೋಲ್ಡ್ ಇಂಪೋರ್ಟ್ ಆಗ್ತಾ ಇದೆ. 700-1,000 ಟನ್ ಪ್ರತಿ ವರ್ಷ ಚಿನ್ನವನ್ನು ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ರುಪಿ ವ್ಯಾಲ್ಯೂ ಅಲ್ಲಿ 7,000 ಕೋಟಿ ಆದರೆ, ಡಾಲರ್ ವ್ಯಾಲ್ಯೂ ಅಲ್ಲಿ ನೀವು ನೋಡೋದಾದರೆ ಹತ್ತತ್ರ $72 ಬಿಲಿಯನ್ ನಾವು ಚಿನ್ನವನ್ನು ಆಮದು ಮಾಡ್ಕೊತಿದ್ದೀವಿ. ಸೊ ಇದನ್ನು ನಾವು ಮೋದಿ ಹೇಳಿರುವ ಮಾತನ್ನು ಎಲ್ಲ ಪಾಲನೆ ಮಾಡೋದಾಯಿತು ಅಂದರೆ, ಝೀರೋ ಗೋಲ್ಡ್ ಇಂಪೋರ್ಟ್ ನಾವೇನ ಬಂದುಬಿಟ್ರೆ 7,000 ಕೋಟಿ ರೂಪಾಯಿಗಳ ಇಂಪೋರ್ಟ್ ಬಿಲ್ ಕಡಿಮೆ ಆದರೆ, ರೂಪಾಯಿನ ಮೌಲ್ಯ ಈಗೇನು $1ಗೆ 95 ರೂಪಾಯಿ ಇದೆ, ಅದು $1ಗೆ 90 ರೂಪಾಯಿ, 85 ರೂಪಾಯಿಗೆ ಬಂದುಬಿಡುತ್ತೆ. ಆದರೆ ಚಿನ್ನಕ್ಕೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಎಲ್ಲಿ ಬರುತ್ತೆ ಅಂದರೆ ಕಚ್ಚಾ ತೈಲದಲ್ಲಿ ಬರುತ್ತೆ. ಭಾರತ ದೇಶ ಹತ್ತತ್ರ ಬರೀ ಪೆಟ್ರೋಲ್ ಡೀಸೆಲ್ಗೆ
16,000 ಇಂದ 17,000 ಕೋಟಿ ರೂಪಾಯಿಗಳಷ್ಟು ಪ್ರತಿ ವರ್ಷ, ನಾನು ಮಾತಾಡ್ತಿರೋದು 16,000 ಇಂದ 17,000 ಕೋಟಿ ರೂಪಾಯಿಗಳು ಪ್ರತಿ ವರ್ಷ ನಾವು ಪೆಟ್ರೋಲ್ ಡೀಸೆಲ್ಗಳನ್ನು ಆಮದು ಮಾಡ್ಕೊತಿದ್ದೀವಿ. ನಾವಿವಾಗ ಮೆಟ್ರೋ ಸಿಸ್ಟಮ್ ಬಳಸೋದ್ರಿಂದ, ಬಸ್ ಟ್ರಾವೆಲ್ ಮಾಡೋದ್ರಿಂದ ಈಗ ಇದೇನು 16,000 17,000 ಕೋಟಿ ಇದೆ, ಅದೊಂದು 10,000 ಕೋಟಿಗೆ ಬಂತು ಅಂದ್ಕೊಳ್ಳಿ, ನಮಗೊಂದು 6,000 7,000 ಕೋಟಿ ಉಳಿತಾಯ ಆಗುತ್ತೆ. ಚಿನ್ನ ಖರೀದಿ ಕಡಿಮೆ ಮಾಡಿದ್ರಿ ಅಂದ್ಕೊಳ್ಳಿ, ಈಗೇನು ನಡೀತಾ ಇದೆ ಅದು 7,000 ಕೋಟಿವರೆಗೂ ನಾವು ಚಿನ್ನ ಪ್ರತಿ ವರ್ಷ ಖರೀದಿ ಮಾಡ್ತಿದ್ದೀವಿ, ಅದೊಂದು 3,000 ಕೋಟಿಗೆ ಬಂತು, 2,000 ಕೋಟಿಗೆ ಬಂತು ಅಂದರೆ, ಆಮೇಲೆ ವಿದೇಶಿ ಪ್ರಯಾಣ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ನೀವು ಗೋಲ್ಡ್ ಅಂದರೆ ಹೂಡಿಕೆ ದೃಷ್ಟಿಯಿಂದಾದ್ರೂ ಒಂದು ಪ್ರಯೋಜನ ಇದೆ. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ಪ್ರಯೋಜನ ಇದೆ. ನೀವು ಈ ವಿದೇಶಿ ಟೂರ್ ಮಾಡೋದ್ರಿಂದ ಮತ್ತು ದುಂಡು ವೆಚ್ಚ ಮಾಡೋದ್ರಿಂದ, ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡೋದ್ರಿಂದ ಅಲ್ಲಿ ಮಾರಿಷಿಯಸ್ಸಲ್ಲಿ ದುಬೈಯಲ್ಲಿ ಏನೂ ಪ್ರಯೋಜನ ಇಲ್ಲ. ಡಾಲರ್ಗಳ ಬಳಕೆ ಜಾಸ್ತಿ ಆಗುತ್ತೆ. ಅವಾಗ ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈಗ ನಮ್ಮ ಭಾರತ ದೇಶದಲ್ಲಿ ರಿಸರ್ವ್ ಗೋಲ್ಡ್ ಥರ ಅದೇ ಥರ ಡಾಲರ್ ರಿಸರ್ವ್ ಎಷ್ಟಿದೆ ಅಂತ ತಾವು ನೋಡೋದಾದರೆ, ಫಾರಿನ್ ಕರೆನ್ಸಿ ರಿಸರ್ವ್ಸ್ ನಮ್ಮ ಹತ್ರ $690 ಬಿಲಿಯನ್ ಫಾರಿನ್ ಕರೆನ್ಸಿ ರಿಸರ್ವ್ ಇದೆ. ಸೊ ರಿಸರ್ವ್ ಇದೆ ಅಂತ ನಾವು ಸುಮ್ಮನೆ ಎಲ್ಲದನ್ನು ಖರೀದಿ ಮಾಡೋದಕ್ಕೆ ಬಳಸ್ಬಿಟ್ರೆ ಮುಂದಿನವ್ರಿಗೆ, ಅದು ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೊಂದರೆ ಆಗುತ್ತೆ. ಅದು ಮಾಡೋದು ಬೇಡ. ದೇಶ ಸಾಲ ಮಾಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಹೊರೆಯನ್ನು ಬೇರೆಯವ್ರಿಗೆ ನಾವು ಫ್ರೀ ಬೀಸ್ ಕೊಡ್ತೀವಿ, ಎಲ್ಲರಿಗೂ ನಾವು ಫ್ರೀಯಾಗಿ ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಾಲ ಮಾಡಿಕೊಂಡು ಮುಂದಿನವ್ರಿಗೆ ನಾವು ತೊಂದರೆ ಕೊಡೋದು ಬೇಡ, ಅವ್ರಿಗೆ ಹೊರೆ ಆಗೋದು ಬೇಡ ಅಂತ ಮೋದಿ ಅವರು ಮಾಡ್ತಾ ಇದ್ದಾರೆ. ಇದು ಖಂಡಿತವಾಗ್ಲೂ 10% 20% ಜನ ಕೇಳ್ದವ್ರು ಇದ್ದೇ ಇರ್ತಾರೆ. ಆನೆ ನಡೀತಾ ಇದ್ದಾಗ ಸುತ್ತಲೂ ಕೆಲವು ನಾಯಿಗಳು ಬಂದು ಬಗಳುತ್ತೆ. ಆನೆ ನಾನು ದೃಢವಾಗಿದ್ದೀನಿ, ನಾನು ಶಕ್ತಿಶಾಲಿ ಅಂತೇಳಿ ಆ ನಾಯಿ ಜೊತೆ ಫೈಟಿಂಗ್ ಮಾಡಬಾರ್ದು. ಸೊ ಆನೆ ಅದರ ಪಾಡಿಗೆ ಅದರ ರಾಜ ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು. ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ. ಬಗಳೋರ್ ನಾಯಿ ಬಗಳ್ತಾ ಇರುತ್ತೆ, ಬಗಳೋ ನಾಯಿ ಖಂಡಿತವಾಗ್ಲೂ ಕಚ್ಚೋದಿಲ್ಲ. ಆಮೇಲೆ ನಾನು ಯಾವಾಗಲೂ ಹೇಳ್ತೀನಿ, ಈ ಹಂದಿಗಳಿಗೆ ಈ ಕೊಚ್ಚೆಯಲ್ಲಿ ಕಿತ್ತಾಡೋದೇ ಅದಕ್ಕೆ ಖುಷಿ. ನಾವು ಅದ್ರ ಜೊತೆ ಸೇರ್ಕೊಂಡು ಕೊಚ್ಚೆಯಲ್ಲಿ ಕಿತ್ತಾಡಬಾರ್ದು. ಸೊ ಹಂದಿ ಕೊಚ್ಚೆಯಲ್ಲಿ ಇದೆ ಅಂದರೆ ಅದನ್ನು ಬಿಟ್ಟುಬಿಡ್ಬೇಕಲ್ಲಿ. ಸೊ ಈ ಥರ ಮಂಡವಾದ ಮಾಡೋರು, ಈ ನೆಗೆಟಿವ್ ಪೀಪಲ್ಲು, ಇದು ತಪ್ಪು ಅಂತ ಏನೋ ಮಾತಾಡ್ತಿರೋರು, ಅವ್ರು ಅನ್ಕೊಂಡ್ಲಿ ಅಂತ ಬಿಟ್ಬಿಟ್ಟು ನಾವು ಒಳ್ಳೆ ಅಳಿಲ್ ಸೇವೆ ಏನು ಮಾಡ್ಬೋದು. ರಾಮಾಯಣದಲ್ಲಿ ಪ್ರತಿಯೊಂದು ಅಳಿಲ ಸೇವೆಯಿಂದನೇ ರಾಮನಿಗೆ ಜಯ ಸಿಕ್ಕಿದ್ದು. ಅಂದರೆ ನಾವು ಪ್ರತಿಯೊಬ್ಬ ಮನುಷ್ಯ ಏನಿದ್ದಾರೆ, ಸಾಮಾನ್ಯ ಜನ, ನಾವೇನು ಒಳ್ಳೇದು ಮಾಡ್ಬೋದು, ಇದರ ಪಾಲನೆ ಮಾಡೋದ್ರಿಂದ ನಮಗೂ ಒಳ್ಳೇದಾಗುತ್ತೆ, ದೇಶಕ್ಕೂ ಒಳ್ಳೇದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು? ಎಸ್ ಸರ್, ಕರೆಕ್ಟ್ ಸರ್. ಸರ್ ಈಗ ಗೋಲ್ಡ್ ನಾವು 1 ವರ್ಷ ತಗೊಳ್ಬಾರ್ದು ಅನ್ನೋ ಒಂದು ಕಾಲದಲ್ಲಿ ಇದ್ದೀವಿ. ಈಗ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಈ ಸಂದರ್ಭದಲ್ಲಿ ಸರಿನಾ, ತಪ್ಪಾ, ಅಥವಾ ಲಾಭನ, ನಷ್ಟನಾ ಸರ್? ನನ್ನ ಪ್ರಕಾರ ಚಿನ್ನ ಬೆಳ್ಳಿ ದರಗಳು ಇಲ್ಲಿಂದನೂ ಕೂಡ ಇನ್ನೊಂದು 10-20% ಏರಿಕೆ ಇನ್ನೊಂದು ವರ್ಷದಿಂದ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ಎಲ್ಲ ದುಡ್ಡನ್ನು ಚಿನ್ನ ಬೆಳ್ಳಿಯಲ್ಲಿ ಹಾಕಬೇಡಿ. ನಿಮ್ಮ ಹತ್ರ ಇರೋ $100 ಒಂದು $10 ಚಿನ್ನ ಬೆಳ್ಳಿಲಿ ಹಾಕಿ. ಆಮೇಲೆ ಈಗ ಏನು ಮಾಡಿ ಅಂದರೆ, ಇನ್ನೊಂದು ಸ್ವಲ್ಪ ದಿವಸ ಚಿನ್ನ ಬೆಳ್ಳಿಯಲ್ಲಿ ಹಾಕೋ ಬದಲು ಬ್ಯಾಂಕ್ ಎಫ್ ಡಿಗಳಲ್ಲೋ, ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ಗಳಲ್ಲೋ, ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲೋ, ಶೇರ್ಸ್ಗಳಲ್ಲೋ ಹಾಕಿ. ಎಸ್ಪೆಷಲಿ ಶೇರ್ಸಲ್ಲಿ ಅನೇಕ ಜನ, ಸಾಮಾನ್ಯ ಜನ ನನಗೆ ಕೇಳೋದು ಒಂದೇ ಪ್ರಶ್ನೆ, ನಾವು ಶೇರ್ಸ್ಗೆ ಹಾಕಿದ್ವಿ, ದುಡ್ಡು ಬರಲಿಲ್ಲ, ನಮಗೆ ಬರೀ ನಷ್ಟ ಆಯಿತು ಅಂತ. ಇದು ಯಾಕೆ ಅಂದರೆ, ಎಲ್ಲರೂ ಕೂಡ ದಿಢೀರ್ ಶ್ರೀಮಂತರಾಗ್ಬಿಡ್ಬೇಕು ಅಂತ ಶೇರ್ಸಲ್ಲಿ ಅಧಿಕ ರಿಸ್ಕ್ ತೊಗೊಂಡು ಟ್ರೇಡಿಂಗ್ ಮಾಡಿ, ಇಂಟ್ರಾಡೇ ಟ್ರೇಡಿಂಗು, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ನು ಈ ಥರ ಎಲ್ಲ ಮಾಡಿ ದುಡ್ಡು ಕಳೀತಾರೆ. ನೀವು ಅದು ಮಾಡೋದು ಬಿಟ್ಟು ದೀರ್ಘಾವಧಿಗೆ ಉತ್ತಮವಾದಂಥ ಕಂಪ್ನಿಗಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ಶೇರ್ಸಲ್ಲೂ ಕೂಡ ಜಾಸ್ತಿ ಲಾಭ ಅಲ್ಲೇ ಆಗೋದು. ನೀವು ವಿಶ್ವದ 10 ಶ್ರೀಮಂತರು ತಗೊಳ್ಳಿ, ಭಾರತ ದೇಶದ 10 ಶ್ರೀಮಂತರು ತಗೊಳ್ಳಿ, ಕರ್ನಾಟಕ ದೇಶದ 10 ಶ್ರೀಮಂತರು ತಗೊಳ್ಳಿ, ಯಾರೂ ಕೂಡ ಚಿನ್ನ ಬೆಳ್ಳಿಲಿ ಹಾಕಿ, ಬ್ಯಾಂಕ್ ಡೆಪಾಸಿಟಲ್ಲಿ ಹಾಕಿ, ಗೋಲ್ಡಲ್ಲಿ ಹಾಕಿ, ಅಥವಾ ಬೇರೆ ಎಲ್ಲೋ ರಿಯಲ್ ಎಸ್ಟೇಟಲ್ಲಿ ಹಾಕಿ ಶ್ರೀಮಂತರಾದವರು ಟಾಪ್ 10 ಯಾರೂ ಇಲ್ಲ. ಎಲ್ಲರೂ ಶೇರ್ಸಲ್ಲೇ ಮಾಡಿರೋದು. ಆದರೆ ಅವ್ರು ಮಾಡ್ತಾರೆ, ಸಾಮಾನ್ಯ ಜನ ಯಾಕೆ ಮಾಡಲ್ಲ ಅಂದರೆ, ಅವರು ಹಂತವಾಗಿ ಶ್ರೀಮಂತರು ಹೇಗಾಗೋದು ಅಂತ ನೋಡ್ತಾರೆ. ಸಾಮಾನ್ಯ ಜನ ಮಾಡುವ ಮೊದಲನೇ ಮಿಸ್ಟೇಕ್ ಏನು ಅಂದರೆ, ನಾನು ನಾಳೆ ಬೆಳಗ್ಗೆ ಮುಖೇಶ್ ಅಂಬಾನಿ ಆಗಬೇಕು, ನಾಳೆ ಬೆಳಗ್ಗೆ ಗೌತಮ್ ಅದಾನಿ ಆಗಬೇಕು, ನಾನು ನಾಳೆ ಬೆಳಗ್ಗೆ ರುದ್ರಮೂರ್ತಿ ಥರ ಆಗಬೇಕು ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ಕಾಲ ಕೊಡಬೇಕು, ಹಂತವಾಗಿ ಶ್ರೀಮಂತರಾಗಬೇಕು. ಸೊ ಗೋಲ್ಡ್ ಖರೀದಿಯನ್ನು ನೀವು ಖಂಡಿತವಾಗ್ಲೂ ಕಡಿಮೆ ಮಾಡಿ ಇನ್ನೊಂದು ವರ್ಷಕ್ಕೋಸ್ಕರ. ಬಟ್ ನನ್ನ ತಿಳಿದಂಗೆ ಯುದ್ಧ 1 ವರ್ಷ ಎಲ್ಲ ಇನ್ನು ನಡೆಯೋ ಸಂದರ್ಭಗಳು ಇಲ್ಲ. ಈಗ ಆಲ್ರೆಡಿ ಟ್ರಂಪ್ಗೆ ತುಂಬ ಸುಸ್ತಾಗಿದೆ. ಸೊ ಅವರು ಕೂಡ ಬೇಗ ಈ ಯುದ್ಧವನ್ನು ನಿಲ್ಲಿಸ್ತಾರೆ. ಸೊ ಆದಷ್ಟು ಕೂಡ ಅಟ್ಲೀಸ್ಟ್ ಗೋಲ್ಡ್ಗೆ ಫಸ್ಟ್ ಪ್ರಿಫರೆನ್ಸ್ ನಾನು ಕೊಡೋದಿಲ್ಲ. ಕಚ್ಚಾ ತೈಲದ ಬಳಕೆ ಏನಿದೆ ಅದನ್ನು ಮಿತವಾಗಿ ಮಾಡಿ, ಬೇರೆ ಆಲ್ಟರ್ನೇಟಿವ್ ಫ್ಯೂಯಲ್ಸ್ಗಳು, ಪರ್ಯಾಯ ಮಾರ್ಗಗಳೇನಿದೆ ಅದನ್ನು ನೋಡಿ, ಆಮೇಲೆ ಈ ಚಿನ್ನದ
ಹೂಡಿಕೆಗಳನ್ನು ಖಂಡಿತ ಕಡಿಮೆ ಮಾಡಿ. ನಿಮ್ಮ ಹತ್ರ 100 ರೂಪಾಯಿ ಇದ್ದರೆ ಒಂದು 5 ರೂಪಾಯಿ 10 ರೂಪಾಯಿನ ಚಿನ್ನ ಬೆಳ್ಳಿ ತೊಗೊಳ್ಳಿ ಹೊರತು ಎಲ್ಲ 100 ರೂಪಾಯಿ ಚಿನ್ನ ಬೆಳ್ಳಿಗೆ ಹಾಕೋದು, ಸಾಲ ಮಾಡಿ ಚಿನ್ನ ಬೆಳ್ಳಿ ತೊಗೊಳೋದು. ಆಮೇಲೆ ಆಲ್ರೆಡಿ ಚಿನ್ನ ಬೆಳ್ಳಿಯಲ್ಲಿ ಕಳೆದ 2 ವರ್ಷದಲ್ಲಿ 150ರಿಂದ 200% ಏರಿಕೆ ಆಗೋಗಿದೆ. ನೀವು ಇಲ್ಲೋಗಿ ತಿರ್ಗಾ ಚಿನ್ನ ಬೆಳ್ಳಿ ಖರೀದಿ ಮಾಡ್ತೀರಾ, ಇಲ್ಲಿಂದ ಇನ್ನೂ ಭಾರಿ ಪ್ರಮಾಣದ ಏರಿಕೆ ಆಗ್ಬಿಡುತ್ತಾ ಅಂದ್ರೆ ಆಗಲ್ಲ. ಆದರೆ ಮದುವೆಗೋಸ್ಕರ ನನಗೊಂದು ತಾಳಿಗೋಸ್ಕರ ಚಿನ್ನ ಬೇಕು, ಅದನ್ನು ಖಂಡಿತ ಖರೀದಿ ಮಾಡಿ. ಮಿತವಾಗಿ ಎಷ್ಟು ಬೇಕೋ ಅಷ್ಟು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿ. ಖಂಡಿತವಾಗ್ಲೂ ಕಚ್ಚಾ ತೈಲದ ಬಳಕೆ, ಪೆಟ್ರೋಲ್ ಡೀಸೆಲ್ ಎಸ್ಪೆಷಲಿ ತುಂಬ ಮಿತವಾಗಿ ಮಾಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ಗಳನ್ನು ಬಳಕೆ ಮಾಡಿ. ಆಮೇಲೆ ವಿದೇಶಿ ಪ್ರಯಾಣ, ಆಮೇಲೆ ದುಂದು ವೆಚ್ಚ ಮಾಡೋದೇನಿದೆ ಅದನ್ನು ಖಂಡಿತ ಕಡಿಮೆ ಮಾಡಿ. ಪ್ಯಾನಿಕ್ ಆಗಬೇಡಿ. ಆದರೆ ನಾನೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇನ್ನೊಂದು ವಾರದ ಒಳಗಡೆ ಒಂದು 10ರಿಂದ 15 ರೂಪಾಯಿ ಪೆಟ್ರೋಲ್ ಡೀಸೆಲ್ ಪ್ರತಿ ಲೀಟ್ರಿಗೆ ಏರಿಕೆ ಆಗಲೇಬೇಕು, ಆಗುತ್ತೆ. ಆದರೆ ಇದರಿಂದ ನಾವು ಪ್ಯಾನಿಕ್ ಆಗೋದ್ವಿ, ಇದರಿಂದ ನಮಗೆ ಬರೆ ಬಿದ್ದು ಬಿಡ್ತು, ಇದರಿಂದ ನಮ್ಮ ಮಧ್ಯಮ ವರ್ಗದವ್ರು ಇನ್ನೇನೂ ಮಾಡೋಕ್ಕಾಗೋದಿಲ್ಲ, ಆ ಥರ ನೆಗೆಟಿವ್ ಪ್ರಚಾರವನ್ನು ಕೊಡೋ ಬದಲು ಈಗ ಆಲ್ರೆಡಿ ಅಮೇರಿಕಾ ದೇಶದಲ್ಲೇ 50% ಏರಿಕೆ ಕಚ್ಚಾ ತೈಲದಲ್ಲಿ ಆಗೋಗಿದೆ ಪೆಟ್ರೋಲ್ ಡೀಸೆಲಲ್ಲಿ. ಈಗ ಆಲ್ರೆಡಿ ಅನೇಕ ಬೇರೆ ದೇಶಗಳಲ್ಲಿ 100ರಿಂದ 200% ಏರಿಕೆ ಆಗಿದೆ. ನಮಗಾಗ್ತಿರೋದು 10ರಿಂದ 15%. ಇಂಥ ಸಮಯದಲ್ಲಿ, ಈ ಯುದ್ಧದ ಸಮಯದಲ್ಲಿ ನಾವು ಅದಕ್ಕೆ ಖಂಡಿತವಾಗ್ಲೂ ಸ್ಪಂದಿಸಬೇಕು, ಬೇರೆ ಯಾವುದೋ ಆಲ್ಟರ್ನೇಟಿವ್ ಇಲ್ಲ ಅಂತ ಹೇಳ್ತೀನಿ. ಎಸ್ ಸರ್, ಈಗ 1 ವರ್ಷದಲ್ಲಿ ಎಲ್ಲ ಇನ್ನೂ ಬೇಗನೆ ಯುದ್ಧ ಮುಗಿಯುತ್ತೆ ಅನ್ನೋ ವಿಶ್ವಾಸ ನಿಮಗೂ ಇದೆ, ನಮಗೂ ಇದೆ. ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಇಂಥ ಒಂದು ಕಾಲದಲ್ಲಿ ಚಿನ್ನದ ಬಗ್ಗೆ ವಿವರವಾದಂಥ ವಿವರಣೆ ಕೊಟ್ಟರೆ ರುದ್ರಮೂರ್ತಿ ಸರ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು.